ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬ್ಯಾಂಗ್ಳೂರಲ್ಲಿ ಭಾಳ ಕೇಳಿದೆ ರಾಮಯ್ಯ ಕಾಲೇಜ್ ಅಂತ. ಅಲ್ಲಿ ಅಪೋಸಿಟ್ ರಾಮಯ್ಯ ಕಾಲೇಜ್ ಗೇಟ್ ಅಪೋಸಿಟೇ ಒಂದು ರೋಡ್ ಇದೆ, ನ್ಯೂ ಬಿ ಎಲ್ ರೋಡು. ಅಲ್ಲಿ ತುಂಬಾ ಸಾಯಂಕಾಲ ಟೈಮು ತುಂಬಾ ಕೇಳಿದ್ದೀನಿ ಆ ರೋಡ್ ಬಗ್ಗೆ. बहुत अच्छा है सभी लोग बोलते हैं, क्योंकि वहाँ पे नाइट लाइफ बहुत अच्छा है, क्योंकि वहाँ पे अच्छे अच्छे कैफ़ेज़ हैं, अच्छी होटल्स हैं, फैमिली रेस्टोरेंट्स है और स्ट्रीट फूड भी बहुत है वहाँ पे नाइट के टाइम पे. तो फिर वहाँ पे मैं एक बार सोचा क्यों ना आज नाइट में जाए और ನೋಡ್ಕೊಂಡು ಬರೋಣ. ಅಲ್ಲಿ ಹೋದರೆ ಒಂದ್ಸಲ ನಿಜ ಹೇಳಿದ್ರೆ ಸಕ್ಕತ್ತಾಗಿದೆ ಮಾರ್ಕೆಟು. ಅಲ್ಲಿ ಹೋದ್ರೆ ನೋಡಿ ಐಫೋನ್ ಶೋರೂಮ್ ಒಂದು ಸಿಕ್ತು. ಅಲ್ಲಿ ಇವೆಲ್ಲ ಏನು ಸೇಲ್ ಬೇರೆ ನಡೀತಾ ಇದೆ. ಲೋನಲ್ಲಿ EMIಯಲ್ಲಿ ಬೇಕಾದ್ರೆ ಐಫೋನ್ ಕೊಡ್ತಾ ಇದ್ದಾರೆ ಪ್ರೋ. ಅದಕ್ಕೆ ಅದರ ಪಕ್ಕದಲ್ಲೇ ತುಂಬಾ ಚೆನ್ನಾಗಿ ದೊಡ್ಡದಾಗೆ ಮ್ಯಾಕ್ಸ್ ಕಂಪ್ನಿ ಅವ್ರದ್ದು ಒಂದು ಔಟ್ಲೆಟ್ ಇದೆ, ಫ್ಯಾಮಿಲಿ ರೆಡಿಮೇಡ್ ಗಾರ್ಮೆಂಟ್ ಶಾಪು. ನಿಜವಲ್ಲೂ ಸಾಯಂಕಾಲ ಟೈಮಲ್ಲಿ ಹೋಗಬೇಕು ಅಂದರೆ ಯಾರು ಫ್ರೆಂಡ್ಸ್ ಅಲ್ಲಿ ಹತ್ರ ಇದ್ದರೆ ಒಂದು ಸರಿ ನೈಟ್ ಟೈಮಲ್ಲಿ ಫ್ಯಾಮಿಲಿನ ಕರ್ಕೊಂಡು ಹೋಗಿ. ತಾವು ಕರ್ಕೊಂಡು ಹೋದರೆ ರಿಯಲಿ ತುಂಬಾ ಅದ್ಭುತವಾದಾಗಿದೆ. ಹೋಟೆಲ್ಸು, ರೆಸ್ಟೋರೆಂಟ್ಸು, ಶಾಪಿಂಗು, ಕ್ಲಾತ್ ಶಾಪಿಂಗ್ ಮಾರ್ಕೆಟು, ಸ್ಟ್ರೀಟ್ ಫುಡ್ಸ್ಗಳು ಸಿಕ್ಕಾಪಟ್ಟೆ ಇದೆ ಅಲ್ಲಿ. ನೋಡಿ, ಇದೆಲ್ಲ ಫೇಮಸ್ ರೆಸ್ಟೋರೆಂಟ್. ಇದೆಲ್ಲ ಸ್ಮೋಕಿ ಡಾಂಕಿ ಅಂತ. ಇದು ಒಳ್ಳೆ ಕೆಫೆ ಇದೆ, ಒಂದು ಪೀಸ್ಫುಲ್ಲಾಗಿ ಆರಾಮಾಗಿ ಕೂತ್ಕೋಬೇಕು ಅಂದರೆ, ಯಾರು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಳ್ಬೇಕು ಅಂದರೆ ಅಲ್ಲಿ ಆರಾಮಾಗಿ ಕೂತ್ಕೋಬೋದು. ಇದು ನೋಡಿ, ರೋಡ್ ಸೈಡಲ್ಲಿ ಒಳ್ಳೆ ಇಯರ್ ರಿಂಗ್ಸು ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿದೆ. आराम से आप फैमिली और फ्रेंड के साथ घूमना है, अगर चिल करना है तो इवनिंग टाइम ये एक बहुत ही फेमस, देखा बहुत क्राउड था इसके अंदर. ये रेस्टोरेंट वहाँ का बहुत फेमस रेस्टोरेंट है. ಟಪಸ್ ಅಂತ ಏನೋ ಇದೆ. ನನಗೆ ಓದೋಕ್ಕೆ ಬರ್ತಾಯಿಲ್ಲ, ಅದು ಸರಿಯಾಗಿ ಇಂಗ್ಲೀಷ್ ಆಗಿದೆ. ನನಗೆ ಎಷ್ಟೊಂದು ಇಂಗ್ಲೀಷ್ ಬರಲ್ಲ. ಆದರೂ ನೋಡಿ, ಹೊಸ ಯೂಟ್ಯೂಬರಲ್ಲ ನಾನು, ಅದಕ್ಕೆ ದಯವಿಟ್ಟು ಏನಾರು ಹೆಚ್ಚು ಕಮ್ಮಿ ಆದರೆ ಫ್ರೆಂಡ್ಸ್ ಸ್ವಲ್ಪ ಸಮಸ್ಬೇಕು. ರಿಯಲಿ ತುಂಬ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ ಇದು ರೆಸ್ಟೋರೆಂಟ್. ಓಪನ್ ಪ್ಲೇಸ್ ಇದೆಲ್ಲ ಸುತ್ತಮುತ್ತ ತುಂಬಾ ಚೆನ್ನಾಗಿದೆ. ನ್ಯೂ ಬಿ ಎಲ್ ರೋಡು, ರಾಮಯ್ಯ ಕಾಲೇಜ್ ಹತ್ರ ಈ ರೋಡಲ್ಲಿ ಎಲ್ಲ ಇರೋದು. ಏನು ನಾನು ಭಾಳ ವರ್ಷ ಹಿಂದೆ ಸ್ವಲ್ಪ ಹೋಗಿದೆ, ಆ್ಯಕ್ಚುಲಿ ಭಾಳ ವರ್ಷ ಆಯಿತು ಆ ಕಡೆ ಹೋಗೋಕ್ಕಾಗಿಲ್ಲ. ನಿಜ ಹೇಳ್ತೀನಿ ಗೈಸ್, ಏನು ಇದು ರೋಡ್ ಬೆಳ್ಕೊಂಬಿಟ್ಟಿದ್ದ ಬಾಬಾ. ನೈಟಲ್ಲಿ ಹೋದರೆ ನಿಜವಲ್ಲ, ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಹೋದರೆ ತುಂಬಾ ಆ್ಯಕ್ಟಿವಿಟೀಸ್ ಇದೆ ಅಲ್ಲಿ. ಸಾಯಂಕಾಲ ಟೈಮ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಅಲ್ಲಿ ಹೋಗಿ ಆರಾಮಾಗಿ ತಾವು ಚಿಲ್ ಮಾಡ್ಕೊಂಡು ಬರ್ಬೋದು ಗೈಸ್. ಇದೆಲ್ಲ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊಬೈಲ್ ಶಾಪ್ಸು, ಐಸ್ ಕ್ರೀಮ್ಸು, ಸ್ಟ್ರೀಟ್ ಫುಡ್ಸ್ಗಳು, ಹೋಟೆಲ್ಸು, ಅಲ್ಲಿ ಶಾಂತಿ ಸಾಗರು, ಸುಖ್ ಸಾಗರು, ಯಾವ ಕಂಪ್ನೀಸ್ ರೆಸ್ಟೋರೆಂಟ್ಸ್ಗಳು ಇಲ್ಲ ಅಲ್ಲಿ, ಎಲ್ಲ ಇದೆ. ನೀಟಾಗಿದೆ ಎಲ್ಲ. ಲಾಸ್ಟಿಗೆ ರೋಡ್ಗೆ ಫುಲ್ಲು ಒಂದು ಹೆಚ್ಚು ಕಮ್ಮಿ ಒಂದು ಹತ್ರ 1 ಕಿಲೋಮೀಟರ್ ಹತ್ತ ಉದ್ದ ಬರೀ ರೆಸ್ಟೋರೆಂಟ್ಸು, ಕ್ಲಬ್ಸು, ಪಾರ್ಟಿ ಆ್ಯಕ್ಟಿವಿಟೀಸು, ಸಮ್ ಪಬ್ಸ್, ಆಮೇಲೆ ರೆಸ್ಟೋರೆಂಟ್ಸು ತುಂಬಾ ಇದೆ. ನಾವು ಎಷ್ಟು ಬೇಕಾದ್ರೆ ನೋಡ್ಬೋದು. ಆಮೇಲೆ ಲಾಸ್ಟ್ಗೆ ಮಕ್ಕಳು ಆಟ ಆಡೋಕ್ಕೆ ಇದೆಲ್ಲ ರೋಡ್ ಸೈಡಲ್ಲಿ ಬೊಂಬೆಗಳು ಮಾಡ್ತಾಯಿದ್ರು ಒಬ್ಬರು. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ನಾನು ಯೋಚನೆ ಮಾಡಿದೆ, ನಂದು ಸ್ವಲ್ಪ ಮುಖ ಈ ವಿಡಿಯೋಲಿ ತೋರಿಸ್ಬಿಡೋಣಪ್ಪ. बाद में ये रोड साइड में हैंडीक्राफ्ट ಸ್ವಲ್ಪ ಕೈಯಿಂದ ಮಾಡಿರೋದು. ये भी बहुत अच्छे वहाँ पे फूड चाट में ये लोग सेल कर रहे थे यहाँ पे गाइस. ये भी बहुत अच्छा है वहाँ पे. लेकिन ನಾನು ಬೆಂಗಳೂರಲ್ಲಿ ಇರೋದಲ್ವಾ, इसीलिए ಕನ್ನಡ ಹಿಂದಿ ಮಿಕ್ಸ್ करके बात करना ज़रूरी है. लास्ट में फिर मेरे को भूख लग गई, ಹೊಟ್ಟೆ ಹೊಸಿತಾ ಇತ್ತಲ್ಲ. ಆಮೇಲೆ ನಾನು ಹೋಗಿ ಸ್ವಲ್ಪ ಶಿವಸಾಗರ್ ಹೋಟ್ಲಲ್ಲಿ ಫೈನಲಿ ಊಟ ಮಾಡಿದೆ ಗಾಯ್ಸ್. ಬಾಯ್ ಥ್ಯಾಂಕ್ ಯು.